ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಅಮೌಂಟ್ ಯಾರೆಲ್ಲ ಪಡಿತಾ ಇದ್ದೀರಾ ಅಂಥವ್ರಿಗೆ ಬಿಗ್ ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿ ಅಮೌಂಟ್ ಪಡಿತಾ ಇರುವಂಥವ್ರಿಗೆ ಅಪ್ಡೇಟ್ ಏನಪ್ಪ ಅಂದರೆ 2,000 ರೂಪಾಯಿ ಪಡಿತಾ ಇರೋವಂಥವ್ರಿಗೆ ಕಂಪಲ್ಸರಿಯಾಗಿ KYC ಮಾಡಿಸ್ಬೇಕಂತ CM ಅವರು ನಿನ್ನೆ ದಿನಾಂಕ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಪೇಪರ್ ಪ್ರಕಟಣೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಪಡೆದಿರುವವರು ನವೀಕರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅಪ್ಡೇಟಲ್ಲಿ ತಿಳಿಸಿದ್ದಾರೆ. ಪೇಪರ್ ಪ್ರಕಟಣೆಯಲ್ಲಿ ಮುಂದಿನ ವಾರದಿಂದ ಈ ಒಂದು ಗೃಹಲಕ್ಷ್ಮಿ KYCಗೆ ಅಥವಾ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಬೇಕಂತ ಮಾಡಿದ್ದಾರೆ. 3 ರೀತಿಯಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಮುಖಾಂತರ ಈ ಒಂದು KYC ಮಾಡ್ಕೋಬೋದು, ಕಣ್ಣಿನ ಒಂದು ಐರಿಸ್ ಮುಖಾಂತರ KYCಯನ್ನು ಮಾಡ್ಕೋಬೋದು ಮತ್ತು ಫೇಸ್ ರೆಕಗ್ನೈಷನ್ ಮುಖಾಂತರ ಕೂಡ ಈ ಒಂದು KYCಯನ್ನು ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ 3ರಲ್ಲಿ ಒಂದನ್ನು ನೀವು ಮಾಡಲೇಬೇಕು. ಅದಲ್ಲದೆ ಕೂಡ OTP ಮುಖಾಂತರ ಕೂಡ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅತಿ ಹೆಚ್ಚಾಗಿ ಮಾಡುವಂಥದ್ದು ಬಯೋಮೆಟ್ರಿಕ್ ತಮ್ಮ ಮುಖಾಂತರನೇ KYC ಮಾಡಿ ಅಂತ ಆರ್ಡರ್ ಆಗಿದೆ ಅಂತೆ. ಹಾಗಾಗಿ ಭಾಳಷ್ಟು ಜನ KYCಯನ್ನು ಬಯೋಮೆಟ್ರಿಕ್ ತಮ್ಮ ಮುಖಾಂತರನೇ ನೀವು ಮಾಡಿಕೊಳ್ಳತಕ್ಕದ್ದು, OTP ಮುಖಾಂತರ ಮಾಡಿಕೊಳ್ಬೇಡಿ. ಯಾಕೆಂದರೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ. ಸೊ ಆದ್ದರಿಂದ ಮೊಬೈಲ್ OTP ಮುಖಾಂತರ ಮಾಡೋದು ಬೇಡ. ಫೇಸ್ ರೆಕಗ್ನೈಷನ್ನು ಅಥವಾ ಐರಿಸ್ ಮುಖಾಂತರ ಕಣ್ಣಿನ ಒಂದು ಛಾಯೆ ಅಥವಾ ಹೆಬ್ಬಳಿನ ಗುರುತಿನ ಮುಖಾಂತರ ಒಂದು ನವೀಕರಣವನ್ನು ಮಾಡಿಕೊಳ್ಳಿ. ಕಂಟಿನ್ಯೂ ಆಗಿ ನಿಮ್ಮ ಒಂದು 2,000 ರೂಪಾಯಿ ಅಮೌಂಟು ಪ್ರತಿ ತಿಂಗಳು ನಿಮಗೆ ಬರುತ್ತೆ. ಯಾಕಂದರೆ ಈಗ ನೋಡ್ತಾ ಇದ್ದೀರಲ್ಲ, ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಸತ್ತವರಿಗೂ ಕೂಡ ಈ ಒಂದು 2,000 ರೂಪಾಯಿ ಅಮೌಂಟು ಜಮಾವಣೆ ಆಗ್ತಾ ಇದೆ ಅಂತೆ. ಮತ್ತು ಆದಾಯ ತೆರಿಗೆ ಪಾವತಿದಾರರಿಗೆ ಕೂಡ ಅಮೌಂಟ್ ಜಮಾವಣೆ ಆಗ್ತಾ ಇದೆ. GST ಪಾವತಿದಾರರು ಕೂಡ ಅಮೌಂಟ್ ಜಮಾವಣೆ ಆಗ್ತಾ ಇದೆ ಅಂತೆ. ಮತ್ತು ಸರ್ಕಾರಿ ಸೇವೆಯಲ್ಲಿರುವಂಥ ಕುಟುಂಬದವರ ಮಹಿಳೆಯರಿಗೆ ಕೂಡ ಈ ಒಂದು 2,000 ರೂಪಾಯಿ ಜಮಾವಣೆ ಆಗ್ತಾಯಿದೆ ಅಂತೆ. ಆ ಒಂದು ಉದ್ದೇಶದಿಂದ ಈ ಒಂದು ಅಪ್ಡೇಟನ್ನು ತಿಳಿಸಿದ್ದಾರೆ. ಕಂಪಲ್ಸರಿಯಾಗಿ ಈ ಒಂದು KYC ಮಾನಿಟರಿಂಗ್ ಮಾಡ್ಕೊಳ್ಬೇಕಂತ ಮಾಡಿದ್ದಾರೆ. ಅಲ್ಲಿ ನಿಮಗೆ KYC ಮುಂದಿನ ವಾರದಿಂದ ಈ ಒಂದು ನವೀಕರಣ ಪ್ರಾರಂಭ ಆಗುತ್ತೆ. ಯಾವ ರೀತಿ ಒಂದು KYC ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾರ್ಮಲ್ ಸಿಟಿಜನ್ ಲಾಗಿನಲ್ಲಿತ್ತು ಅಂದರೆ ಎಲ್ಲರೂ ಕೂಡ ನೀವು ಮೊಬೈಲ್ ಮುಖಾಂತರನೇ ಮಾಡ್ಕೋಬೋದು. ಬಯೋಮೆಟ್ರಿಕ್ ತಂಬಂದರೆ ನಿಮಗೆ ಆನ್ಲೈನ್ ಸೆಂಟರ್ ಅಥವಾ ಗ್ರಾಮವನ್ನು ಬೆಂಗಳೂರು ಕೇಂದ್ರಕ್ಕೆ ಹೋಗಬೇಕಾಗುತ್ತೆ. ನೀವು ಬಯೋಮೆಟ್ರಿಕ್ ಮಾಡೋದು ಕಡ್ಡಾಯ ಇರುತ್ತೆ. ಹಾಗಾಗಿ ಬಯೋಮೆಟ್ರಿಕ್ ಸೆಂಟರ್ನಲ್ಲಿ ಹೋಗಿ ನೀವು KYCಯನ್ನು ಮಾಡಿಕೊಳ್ಬೇಕು. ನೀವೇನಾದರೂ ಸುರಪುರ ತಾಲೂಕಿನವರಾದರೆ ನಮ್ಮ ಒಂದು ಶಾಪಿಗೆ ಬಂದರೆ ನಾವು ಕಡಿಮೆ ದರದಲ್ಲಿ ಒಂದು ಗೃಹಲಕ್ಷ್ಮಿ KYCಯನ್ನು ಮಾಡಿಕೊಡುತ್ತೇವೆ. ಹಾಗೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ ಗೃಹಲಕ್ಷ್ಮಿ ಬಗ್ಗೆ ಕಮೆಂಟ್ ಮಾಡಿ. ಏನೇ ಒಂದು ಡೌಟ್ಸ್ ಇರಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಇದಿಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.